ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೋಕಲ್ ಫಾರ್ಮಸಿಸ್ಟ್ ವಿಲಾಗ್. ಮಾರ್ನಿಂಗ್ ಮೆಡಿಕಲ್ ಬಂದು ಓಪನ್ ಮಾಡಿ ನೋಡ್ರಿ, ಹಬ್ಬನ ಸನಿ ಬರತ್ತದ. ನಮ್ಮದು ಸ್ವಚ್ಛ ಮಾಡೋದು ಮುಗಿಲಾಗ್ಯದ. ಸೊ ಆಮೇಲೆ ಗಂಗಾದು ಮಾಲ್ ಬಂದಿದ್ದು, ಮಾಲ್ ತೆಗೆದು ಇಟ್ಟಿವಿ ಅಷ್ಟೇ. ಯಾಕಂದರೆ ಆಮೇಲೆ ಚೆಕ್ ಮಾಡಬೇಕಂತ. ಸೊ ಅದು ಬಾಕ್ಸ್ ಕಡ್ಯಾಕ ಇಟ್ಟು ನಾವು ಮಾಲ್ ತೆಗೆದಿದ್ದು ಸಾಫ್ ಮಾಡೋದು, ಅದು ಸಾಫ್ ಮಾಡಿ ಆಮೇಲೆ ಚೆಕ್ ಮಾಡಬೇಕಂತ. ಸೊ ನಾವು ಇವತ್ತು ಮಾತಾಡುವ ವಿಷಯ ಕೆಲಪುರ್ ಲೋಷನ್ ಬಗ್ಗೆ. ಇವತ್ತು ನಮ್ಮ ವಿಲಾಗ್ ಕುಟುಂಬ ಪರ್ಸನ್ ಕಾಲ್ ಮಾಡಿದ್ರು, ಅವ್ರಿಗೆ ಹಿಂಗೆ ಇನ್ಫೆಕ್ಷನ್ ಆಗ್ಯದ ಅಂತ. ಅದ್ರ ಬಗ್ಗೆ ನನಗೆ ಚೆನ್ನಾಗಿ ತಿಳಿಸೀನಿ ಅವ್ರಿಗೆ. ನೋಡ್ರಿ, ಇದು ಸಾಮಾನ್ಯವಾಗಿ ಚರ್ಮದ ಚಳುಕು, ಕೆಂಪಾಗೋದು ಅಥವಾ ರ್ಯಾಶ್ ಇವುಗಳಿಗೆ ಉಪಯೋಗ ಆಗೋ ಲೋಷನ್. ಇದರೊಳಗೆ 2 ಮುಖ್ಯ ಅಂಶಗಳು ಇರುತ್ತವೆ. ಕೆಲಮೆನ್ ಅದು ಚರ್ಮದ ಚಳುಕು ಕಡಿಮೆ ಮಾಡುತ್ತೆ ಮತ್ತು ತಂಪು ಫೀಲಿಂಗ್ ಕೊಡುತ್ತದೆ. ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದು ಚರ್ಮಕ್ಕೆ ಶಾಂತಿ ಕೊಡುತ್ತದೆ ಮತ್ತು ಸಣ್ಣ ಗಾಯಗಳ ಬಗ್ಗೆ ಸರಿಯಾಗಿ ಆಗೋಕೆ ಸಹಾಯಕ ಮಾಡುತ್ತದೆ. ಲೋಷನ್ ಹೀಟ್ ರ್ಯಾಶ್, ಇನ್ಸೆಕ್ಟ್ ಬೈಟ್, ಸನ್ಬರ್ನ್ ಮತ್ತು ಸಣ್ಣ ಅಲರ್ಜಿಗಳಿಗೆ ತುಂಬ ಯೂಸ್ ಆಗ್ತದೆ. ಬಳಸುವ ವಿಧಾನ: ಕೇವಲ ಅಫೆಕ್ಟೆಡ್ ಏರಿಯಾ ಮೇಲೆ ಸಣ್ಣ ಲೇಯರ್ ಹಚ್ಚಬೇಕು. ದಿನಕ್ಕೆ 2 ರಿಂದ 3 ಬಾರಿ ಅಥವಾ ಡಾಕ್ಟರ್ ಹೇಳಿದಂತೆ ಬಳಸಿ. ಬಳಸುವ ಮೊದಲು ಬಾಟಲ್ ಚೆನ್ನಾಗಿ ಶೇಕ್ ಮಾಡಬೇಕು. ಇದು ಬರೀ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಬೆಟ್ಟದ ಗಾಯ ಮೇಲೆ ಅಥವಾ ಕಣ್ಣಿನ ಹತ್ತಿರ ಹಚ್ಚಬಾರ್ದು. ಯಾವುದೂ ಇರಿಟೇಟ್ ಆದರೆ ತಕ್ಷಣ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ರಿ. ಹಾಗಾದರೆ ಇವತ್ತು ನಾವು ನೋಡಿದ್ದು ಕೆಲಪುರ್ ಲೋಷನ್ ಬಗ್ಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಟೇಕ್ ಕೇರ್.